ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಈ ಒಂದು ಲಾಗ್ನ ವಿಶೇಷ ಅಂತ ಕೇಳಿದ್ರೆ, ಜರ್ನಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿ ಬೀದರ್ನಲ್ಲಿದೆ. ಆ ಒಂದು ದೇವಸ್ಥಾನವನ್ನು ಈ ಲಾಗಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಹೊರಗಡೆ ಹೋಗೋಣ. ಏನೇನಿದೆ, ಯಾವ ಥರ ದೇವಸ್ಥಾನದ ವಿಶೇಷತೆ ಏನು ಎಲ್ಲವನ್ನು ನೋಡೋಣ. ಈ ಥರ ಒಳಗಡೆ ನೀರಲ್ಲಿ ಹೋಗ್ಬೇಕು ನೋಡಿ. ಇಲ್ಲಿವರೆಗೂ ಬಂದಿದೆ ನೀರು. ನೋಡಿ ಇವಾಗ ಹೋಗ್ತಾ ಇದೀವಿ. ಇದು ಆಲ್ಮೋಸ್ಟ್ ಆಲ್ 300 ಮೀಟರ್ಸ್ ಇದೆ. ನಾವು ಅಲ್ಲಿವರೆಗೂ ಹೋಗ್ಬೇಕಂದ್ರೆ ಗರ್ಭಗುಡಿವರೆಗೂ. ಅಲ್ಲಿಂದ ನಮಗೆ ಒಂದು ದರ್ಶನ ಸಿಗೋದು ಜರ್ನಿ ನರಸಿಂಹಸ್ವಾಮಿ ದರ್ಶನ. ಇದರ ಒಂದು ಹಿಸ್ಟ್ರಿ ಬಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಆಮೇಲೆ. ಹೊರಗಡೆ ಹೋಗ್ಬಿಟ್ಟು ಮೊಬೈಲೆಲ್ಲ ಅಲೌ ಇಲ್ಲ ಇಲ್ಲಿ. ನೋಡಿ ಇಲ್ಲೆಲ್ಲ ಈ ಥರ ಲೈಟ್ ಎಲ್ಲ ಹಾಕಿದ್ದಾರೆ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಈಜಿ ಆಗಲಿ ಅಂತ ಹೇಳ್ಬಿಟ್ಟು. ಗೋವಿಂದ ಗೋವಿಂದ. ಈ ನೀರಲ್ಲಿ ಸಲ್ಫರ್ ಇದೆ ಅಂತ ಹೇಳ್ತಾರೆ. ಯಾವ್ದಾದ್ರು ಚರ್ಮ ರೋಗ ಏನಾದ್ರು ಇದ್ರೆ ಆ ಚರ್ಮ ರೋಗ ಎಲ್ಲ ನಿವಾರಣೆ ಆಗುತ್ತೆ ಈ ನೀರಲ್ಲಿ. ನೀವು ಏನಾದ್ರು ಒಂದು ಬಾರಿ ಈ ತರ ಮುಳುಗಿದ್ರೆ, ಯಾವ ತರ ಅಂದ್ರೆ ಈ ತರ ಮುಳುಗಿದ್ರೆ ನಮ್ಮ ಚರ್ಮ ರೋಗ ಎಲ್ಲ ನಿವಾರಣೆ ಆಗುತ್ತಂತ ಇಲ್ಲಿನ ವಾಡಿಕೆ. ಒಳಗಡೆ ಯಾವ ತರ ಎಂಜಾಯ್ ಮಾಡ್ತಾ ಇದೀವಿ ಅಂತ ನಾವೆಲ್ಲ. ಒಳಗಡೆ ಎಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಂತೆ. ಬನ್ನಿ ಹೋಗೋಣ. ನೋಡಿ ಯಾವ ಥರ ನೀರಲ್ಲಿ ಒಳಗಡೆ ಇಳ್ತಾ ಇದ್ದೀನಿ ಇವಾಗ ನೋಡಿ. ಇಲ್ಲಿ ನಾವು ಬಂದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಸಲ್ಫರ್ ಎಲ್ಲ ಇರುತ್ತಂತ ಹೇಳಿದ್ನಲ್ಲ ಆ ನೀರಲ್ಲಿ, ಅದೆಲ್ಲ ಬಂದಿರುತ್ತೆ, ಬಾಡಿ ಮೇಲೆ ಗೊತ್ತಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಬಂದ್ಬಿಟ್ಟು. ನೋಡಿ ಇವರು ಹೈದರಾಬಾದಿಂದ ಬಂದಿದ್ದಾರಂತೆ. ನನ್ನ ಜೊತೆನೇ ಬಂದರು ಬಸ್ ಸ್ಟಾಪಿಂದ, ಬೀದರಿಂದ ಇಲ್ಲಿವರೆಗೂ ಕೂಡ ನನ್ನ ಜೊತೆಗೆ ಇದ್ದಾರೆ. ಬನ್ನಿ ನಾವು ಕ್ಲೀನ್ ಆಗೋಣ ಫಸ್ಟು. ಮುಗಿಸ್ಕೊಂಡು ಇವಾಗ ಕ್ಲೀನಪ್ ಆಗಿ ಮತ್ತೆ ಹೋಗ್ತಾ ಇದ್ದೀವಿ. ಬನ್ನಿ.
ದೇವಸ್ಥಾನದ ಇತಿಹಾಸವನ್ನು ನೋಡೋದಾದರೆ ಈ ವಿಷ್ಣುವಿನ 4ನೇ ಅವತಾರ ಆಗಿರುವಂಥ ನರಸಿಂಹಸ್ವಾಮಿ ನೆಲೆಸಿರುವಂತಹ ಜಾಗ. ಈ ಜಾಗದಲ್ಲಿ ಜರಾಸುರನು ಶಿವನ ಅನುಯಾಯಿ ಆಗಿರ್ತಾನೆ, ಅಂದರೆ ಶಿವನ ಪ್ರಾಣಭಕ್ತನಾಗಿರ್ತಾನೆ. ಅಂಥ ಸಮಯದಲ್ಲಿ ಶಿವನು ಧ್ಯಾನಕ್ಕೆ ಕೂತಿರ್ಬೇಕಾದ್ರೆ ಶಿವನಿಗೆ ಅಡ್ಡಿಪಡಿಸ್ತಾ ಇರ್ತಾನೆ. ಇದನ್ನು ನೋಡಿದಂತಹ ನರಸಿಂಹ ದೇವರು ಶಿವನಿಗೆ ಅಡ್ಡಿಪಡಿಸ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಜರಾಸುರನನ್ನು ಕೊಲ್ಲಿಕ್ಕೆ ಬರ್ತಾನೆ. ಜರಾಸುರನನ್ನು ಕೊಲ್ತಾನೆ. ಕೊಂದಾದ್ಮೇಲೆ ಪ್ರಾಣ ಭಿಕ್ಷೆಯನ್ನು ಬೇಡದಂತಹ ಜರಾಸುರ, ನಾನು ಶಿವನ ಕಾಲ ಕೆಳಗಡೆ ನೀರಾಗಿ ಹರಿತೀನಿ, ನನಗೆ ಇದೊಂದು ಸಾರಿ ಬದುಕಲಿಕ್ಕೆ ಅವಕಾಶ ಕೊಡು ಅಂತ ಕೇಳಿದಾಗ ಅಷ್ಟೊತ್ತಿಗಾಗಲೇ ನರಸಿಂಹಸ್ವಾಮಿ ಅವನನ್ನು ಕೊಂದು ಬಿಡ್ತಾನೆ ಜರಾಸುರನನ್ನು. ಜರಾಸುರ ಅಷ್ಟಾದರೂ ಕೂಡ ಶಿವನ ಪಾದದಡಿಯಲ್ಲಿ ನೀರಾಗಿ ಹರಿತಾ ಇದ್ದಾನೆ, ಅದಕ್ಕೆ ಜರಾಸುರ ಅಂತ ಹೇಳ್ಬಿಟ್ಟು ಹೆಸರು. ಜರಾಸುರ ಮತ್ತು ನರಸಿಂಹಸ್ವಾಮಿ ಇಬ್ಬರು ಇರುವಂತಹ ಒಂದು ದೇವಸ್ಥಾನ ಇದು. ನರಸಿಂಹಸ್ವಾಮಿಯ ಮೂರ್ತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅರ್ಧ ಮನುಷ್ಯ ಮತ್ತು ಅರ್ಧ ನರಸಿಂಹ, ಈ ಎರಡೂ ಒಂದು ರೂಪದಲ್ಲಿ ನರಸಿಂಹಸ್ವಾಮಿಯ ಒಂದು ಮೂರ್ತಿ ಇದೆ. ಇದು ಬಂದ್ಬಿಟ್ಟು ಈ ಒಂದು ದೇವಸ್ಥಾನದ ಇತಿಹಾಸ. ನೋಡಿದ್ರಲ್ಲ, ಇಲ್ಲಿಗೆ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಈ ಲಾಗನ್ನು ಸಜೆಸ್ಟ್ ಮಾಡಿ. ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.